ಪ್ರತಿಯೊಬ್ಬ ಮನುಷ್ಯನಿಗೂ ಬದಲಾವಣೆ ಆಗಬೇಕಂತ ಇಚ್ಛೆ ಇದ್ದೇ ಇರುತ್ತೆ. ನನ್ನ ಈ ಜೀವನ ಉತ್ಕೃಷ್ಟವಾಗಲಿ, ಚೆನ್ನಾಗಾಗಲಿ, ಓಕೆ, ಸಂಪತ್ತಿನಿಂದ ಕೂಡಿರಲಿ, ಸಮೃದ್ಧಿಯಿಂದ ಕೂಡಿರಲಿ, ಸಂತೃಪ್ತಿಯಿಂದ ಕೂಡಿರಲಿ, ನಾನು ಒಬ್ಬ ದೊಡ್ಡ ಅಚೀವರ್ ಆಗಬೇಕು, ನನ್ನ ಕೆಟ್ಟ ಹ್ಯಾಬಿಟ್ಸ್ನ ಬಿಡಬೇಕು, ಒಳ್ಳೆ ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಇಚ್ಛೆ ಇದೆ. ಬಟ್ ಆದರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಬಟ್ ಕಂಪ್ಲೀಟ್ ಆಗೋದಿಲ್ಲ, ಕಂಟಿನ್ಯೂ ಆಗೋದಿಲ್ಲ, ಕನ್ಸಿಸ್ಟೆಂಟ್ ಇರೋದಿಲ್ಲ. ಅವಾಗ ಇಲ್ಲ, ನನ್ನ ವಿಲ್ ಪವರೇ ಸ್ಟ್ರಾಂಗ್ ಇಲ್ಲ, ಅದಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ನೋಡಿ, ಜನವರಿ 1 ಬಂದ ತಕ್ಷಣ ಹೊಸ ವರ್ಷ, ಇಲ್ಲ ನಿಮ್ಮ ಬರ್ತ್ಡೇ, ಇಲ್ಲ ಯಾವುದೋ ಒಂದು ಹೊಸ ಯುಗಾದಿ ಬಂದಾಗ ಈ ವರ್ಷದಿಂದ ನಾನು ಇದನ್ನು ಮಾಡ್ತೀನಿ, ಇನ್ಮೇಲಿಂದ ಏನಾದರೂ ಜಂಕ್ ಫುಡ್ ತಿನ್ನೋದಿಲ್ಲ, ನನ್ನ ಎಕ್ಸಸೈಸ್ ಕಂಟಿನ್ಯೂ ಮಾಡ್ತೇನೆ, ದಿನಲೂ 1-2 ತಾಸು ನಾವು ಓದ್ತೇನೆ, ಇನ್ಮೇಲಿಂದ ಆ ಕೆಟ್ಟ ಹ್ಯಾಬಿಟ್ನ ಬಿಟ್ಬಿಡ್ತೇನೆ, ನಾನು ಐ ವಿಲ್ ನಾಟ್ ಸ್ಮೋಕ್, ಐ ವಿಲ್ ನಾಟ್ ಡ್ರಿಂಕ್, ಐ ವಿಲ್ ನಾಟ್ ಡೂ ದಿಸ್, ಐ ವಿಲ್ ನಾಟ್ ಡೂ ದ್ಯಾಟ್, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಇನ್ನು ಎಷ್ಟೊಂದು ಡಿಸಿಷನ್ಸ್ ಮಾಡ್ತಾರೆ. ಬಟ್ ಎಟ್ ದ ಎಂಡ್ ಆಫ್ ದ ಫಸ್ಟ್ ಮಂತ್, ಜನವರಿ ಒಳಗೆ ಇನ್ನೂ ಒಂದು ಸ್ವಲ್ಪ ಮಾಡ್ದಂಗೆ ಆಗುತ್ತೆ. ಮೇ ಬಿ ಒಂದು 15 ದಿವಸ 20 ದಿವಸದಲ್ಲಿ ಅದು ಏನು ಡಿಸಿಷನ್ ಆಗಿರ್ತದೆ ಎಲ್ಲ ಡಿಸಿಷನ್ಸು ಕೆಳಗಡೆ ಬೀಳ್ತಾ ಹೋಗ್ತವೆ. ಅವಾಗ ದೇ ಡಿಸೈಡ್ ಲೈಕ್, ನನ್ನ ಮೇಲೆ ನನ್ನ ಕಂಟ್ರೋಲೇ ಇಲ್ಲ, ಸೆಲ್ಫ್ ಕಂಟ್ರೋಲ್ ಇಲ್ಲ, ನಾನು ಪ್ರತಿ ವರ್ಷ ಹಿಂಗೆ ಆಗುತ್ತೆ, ನಾನು ಅನ್ಕೊಂಡಿದ್ದು ಮಾಡಲಿಕ್ಕೆ ಆಗೋದಿಲ್ಲ, ಮೋಸ್ಟ್ಲಿ ನಾನು ಲಕ್ಕಿ ಇರಲಿಕ್ಕಿಲ್ಲ, ನಾನು ಚೆನ್ನಾಗಿಲ್ಲ, ನನ್ನ ಕಡೆ ಆ ಒಂದು ವಿಲ್ ಪವರೇ ಇಲ್ಲ ಅಂತ ಹೇಳಿ ಡಿಸಿಷನ್ ಮಾಡ್ತಾರೆ. ಸಾರಿ ಗೆಳೆಯರೆ, ಅದು ಸಂಪೂರ್ಣವಾಗಿ ತಪ್ಪು. ವಿಲ್ ಪವರ್ ಬಿಟ್ಬಿಡಿ, ನಿಮ್ಮ ಎನ್ವಿರಾನ್ಮೆಂಟ್ ಮ್ಯಾನೇಜ್ ಮಾಡಿ. ಯಾಕಂದ್ರೆ ಇಲ್ಲಿ ನ್ಯೂರೋ ಸೈನ್ಸ್ ಏನು ಹೇಳುತ್ತೆ, ಬ್ರೈನ್ ಏನು ಹೇಳುತ್ತೆ, ಬ್ರೈನ್ ಸೈನ್ಸ್ ಏನು ಹೇಳುತ್ತೆ ಅಂದ್ರೆ, ಇದು ಒಂದು ಎನರ್ಜಿ ಸೇವಿಂಗ್ ಮಷೀನ್ ಇದ್ದಂಗೆ. ಇದು ಗೊತ್ತಾಯ್ತಾ? ಅದು ಎಷ್ಟು ಸಾಧ್ಯ ಇದೆ ಅಷ್ಟು ಎನರ್ಜಿ ಸೇವ್ ಮಾಡಲಿಕ್ಕೆ ಹೋಗುತ್ತೆ. ಅದಕ್ಕೆ ಅದು ಎಂಥ ಕೆಲಸಗಳನ್ನು ಹುಡುಕುತ್ತೆ ಅಂದರೆ, ವಿಚ್ ಈಸ್ ವೆರಿ ಈಸಿ, ಯಾವ್ದು ಈಸಿ ಇದೆ, ಯಾವ್ದು ಅವೈಲೇಬಲ್ ಇದೆ, ಅದು ಮಾಡಿ ಮುಗಿಸ್ಬಿಡುತ್ತೆ. ನೀವು ಹೊಸದು ಏನಾದರೂ ಮಾಡಬೇಕು ಅಂತ ಹೋದಾಗ ಅದಕ್ಕೆ ಆಬ್ಜೆಕ್ಷನ್ ಮಾಡುತ್ತೆ. The natural, whether it is your brain, my brain, Einstein brain or any rich person's brain, it is the same. ಅವನು ಸಾಮಾನ್ಯ ದಿನಂಪ್ರತಿ ಆಗೋದನ್ನ ಅದು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ದಿನ ಬ್ರಷ್ ಮಾಡೋದನ್ನ ಏನಾದರೂ ವಿಚಾರ ಮಾಡ್ತೀವ, ಊಟ ಮಾಡ್ಲಿಕ್ಕೆ ಏನಾದರೂ ವಿಚಾರ ಮಾಡ್ತೀವ? ಇಲ್ಲ. ರೈಟ್? ವಾಟ್ ಈಸ್ ಅವೈಲಬಲ್, ವಾಟ್ ಈಸ್ ಈಸಿಲಿ ಅವೈಲಬಲ್ ಅಂಡ್ ವಾಟ್ ಈಸ್ ಈಸಿ ಟು ಡೂ, ಅದನ್ನ ಅದು ಇಮಿಡಿಯೇಟ್ಲಿ ಮಾಡಿಬಿಡುತ್ತೆ. ಬಿಕಾಸ್ ಇಟ್ಸ್ ಎ ಎನರ್ಜಿ ಸೇವಿಂಗ್ ಮಷಿನ್. ಯಾವಾಗಾದ್ರೂ ನೀ ಏನಾದರೂ ಒಂದು ಏನೋ ಕಷ್ಟದ ಕೊಟ್ಟಾಗ, ಹೊಸದನ್ನ ಏನಾದರೂ ಮಾಡುವಾಗ, ಇದನ್ನ ಬಿಟ್ಟು ಇದನ್ನ ಮಾಡೋಣ ಅಂತಂದಾಗ ಅವಾಗ ಅದು ಚಾಲೆಂಜ್ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಕ್ವಶನ್ ಆಫ್ ಯುವರ್ ವಿಲ್ ಪವರ್, ಇಟ್ ಈಸ್ ಹೌ ದ ಬ್ರೈನ್ ಫಂಕ್ಷನ್ಸ್. ಗೊತ್ತಾಯ್ತಾ? ಸೊ ಅದಕ್ಕೆ ಏನ್ ಮಾಡ್ಬೇಕು ಈಗ? ಅದಕ್ಕೆ ನೀವು ವಿಲ್ ಪವರ್ ಬ್ಲೇಮ್ ಮಾಡ್ಕೊಂತ ಕೂತ್ಕೊಳ್ಬೇಡಿ. ಅದು ಬಹಳ ಈಸಿ ಮತ್ತು ವಿಸಿಬಲ್ ಇದ್ದದನ್ನ ಚೂಸ್ ಮಾಡುತ್ತೆ, ಡಿಫಿಕಲ್ಟ್ ಇದ್ದದನ್ನ ಡೋಂಟ್ ವಾಂಟ್ ಟು ಟೇಕ್ ಇಟ್ ಲೈಕ್. ಸೊ ಅದಕ್ಕೆ ಇಟ್ ವಿಲ್ ಆಲ್ವೇಸ್ ಡೂ ಸಮ್ ಆಬ್ಜೆಕ್ಷನ್ಸ್ ಆಗ್ತಾ ಇರುತ್ತೆ. ಗೆಳೆಯರೆ, ಗುಡ್ ನ್ಯೂಸ್ ಏನ್ ಗೊತ್ತಾ? ಮನಸ್ಸಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು, ಅವಾಗ ಮನುಷ್ಯರಾಗ್ತೀವಿ ಅನ್ನೋದು ಗ್ಯಾರಂಟಿ, ಹೌದಾ? ಬಟ್ ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಎಲ್ಲಿದೆ ಅವಕಾಶ? ಸೊ ನಾವೊಂದು ಅವಕಾಶ ಕಲ್ಪಿಸಿದ್ದೇವೆ, ಅದೇ ಫೋಕಸ್ ಕೋರ್ಸು. ಎಷ್ಟೋ ಸಾವಿರ ಜನ ಇದನ್ನು ಮಾಡಿದ್ದಾರೆ, ತಾವು ಮಾಡಬೇಕಂತ ನನ್ನೊಂದು ಇಚ್ಛೆ. ಅದರಲ್ಲಿ ಮನಸ್ಸು, ಏಕಾಗ್ರತೆ, ಸಂಕಲ್ಪ ಶಕ್ತಿ ಹೆಂಗೆ ಬೆಳೆಸ್ಕೊಳ್ಬೇಕು, ಏನು ಮಾಡಬೇಕು, ಏನು ಮಾಡಿದರೆ ಸಕ್ಸಸ್ ಸಿಗುತ್ತೆ, ಹಾಗೇ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿ ಹೇಳಲಾಗಿದೆ. ಅದನ್ನು ಜಾಯ್ನ್ ಆಗಬೇಕು ಅಂತ ನನ್ನ ಇಚ್ಛೆ, ನೀವು ಆಗ್ತೀರಾ ಅಂತ ನನಗೆ ಗ್ಯಾರಂಟಿ ಇದೆ. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ಡೋಂಟ್ ಮಿಸ್ ಇಟ್. ಓಕೆ, ಈಗ ಲೆಟ್ಸ್ ಕಂಟಿನ್ಯೂ. ಮುಂದಿನ ವಿಡಿಯೋ ನೋಡೋಣ, ಕಂಟಿನ್ಯೂ. ಅದಕ್ಕೆ ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಈಸ್, ಓಕೆ, ಫಸ್ಟ್ ಈಸ್ ನೀ ಏನೋ ಒಂದು ಬಿಡ್ಬೇಕಂತೀಯ, ಸಿ ದಟ್ ಇಟ್ ಇಸ್ ನಾಟ್ ಅವೈಲೇಬಲ್ ಆಲ್ರೆಡಿ. ಸಪೋಸ್ ನಿನಗೆ ಜಂಕ್ ಫುಡ್ ತಿನ್ನೋ ಬಹಳ ಆಸೆ ಇದೆ, ಹೌದಾ? ಇಟ್ ಈಸ್ ನಾಟ್ ಅವೈಲೇಬಲ್. ಸಪೋಸ್ ನಿಂಗೆ ಸ್ವೀಟ್ ತಿನ್ನೋದು ಬಹಳ ಹಾಬಿ ಇದೆ ಅಂದರೆ, ಅದು ಸುತ್ತಮುತ್ತಲು ಇದ್ರೆ ತಿನ್ಲೇಬೇಕು ಅನ್ಸುತ್ತೆ, ಈಸಿ ಹೋಗೇ ಬಿಡುತ್ತೆ, ಕೈ ಹೋಗೇ ಬಿಡುತ್ತೆ, ಗೊತ್ತಾಯ್ತಾ? ಬಟ್ ಅದು ಇಲ್ಲಾರ್ದಂಗೆ ಮಾಡ್ಬಿಟ್ಟೆ, ನಿನ್ನ ರೂಮ್ನಲ್ಲಿ ಒಟ್ಟೆ ಸ್ವೀಟೇ ಕಾಣಬಾರ್ದು ಅಂದರೆ, ದೆನ್ ಇಟ್ ನಾಟ್ ಆಬ್ಜೆಕ್ಟ್ ಲೈಕ್, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಾಗೇನೆ ಈಸಿ ಅಂತ ಗೊತ್ತಾಗಬೇಕಂದ್ರೆ ಯು ಶುಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್. ದೊಡ್ಡ ಸ್ಟೆಪ್ಸ್ ತಗೊಂಡಾಗ ಅದಕ್ಕೆ ಡಿಫಿಕಲ್ಟ್ ಅಂತ ಫೀಲಿಂಗ್ ಬರುತ್ತೆ, ಅವಾಗ ವಿಡ್ರಾ ಆಗ್ಬಿಡುತ್ತೆ. ಯಾವಾಗ ಈಸಿ ಅಂತ ಅನ್ಸುತ್ತೆ ಯು ಶುಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್. ಗೊತ್ತಾಯ್ತಾ? ನಾ ಡೈಲಿ ವಾಕಿಂಗ್ ಮಾಡ್ತೀನಿ ಅಂತಂದ್ರೆ, ಓಕೆ, ಇಫ್ ಯು ಸೇ ಲೈಕ್ ಇವತ್ತಿನಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಅಂದ್ರೆ ಮನಸ್ಸಲ್ಲಿ ಏನ್ ಬಂತು? ಓಕೆ, ಡಿಫಿಕಲ್ಟ್ ಅಂತ ಬಂತು. ಡಿಫಿಕಲ್ಟ್ ಅಂದ ತಕ್ಷಣ ಅದು ಆಬ್ಜೆಕ್ಷನ್ ಆಗುತ್ತೆ, ಮಾರ್ನಿಂಗ್ ಹೇಳಲಿಕ್ಕೆ ಬಿಡೋದಿಲ್ಲ. ಬಟ್ ಇವತ್ತು ನಾನು 100 ಸ್ಟೆಪ್ಸ್ ನಡೀತೀನಿ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಈಸಿ ಮಾಡೋದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ವಿಲ್ ಪವರ್ ಬಗ್ಗೆ ನೀವು ಡೌಟ್ ಮಾಡ್ಕೊಂತ ಕೂತ್ಕೊಳ್ಳೋಕ್ಕಿಂತ ಫೈಂಡ್ ಔಟ್ ವಾಟ್ ಈಸ್ ಈಸಿ ಅಂಡ್ ವಾಟ್ ಈಸ್ ವಿಸಿಬಲ್. ಹೌದಾ? ಈಸಿ ಇದ್ದಿದ್ದಂದ್ರೆ ಟೇಕ್ ಸ್ಮಾಲ್ ಸ್ಟೆಪ್ಸ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಡೋಂಟ್ ಕ್ರಿಯೇಟ್ ಡಿಫಿಕಲ್ಟಿ ಫಾರ್ ದ ಬ್ರೈನ್ ವಿತ್ ಲಾರ್ಜರ್ ಗೋಲ್ಸ್.
ಗೊತ್ತಾಯ್ತಾ? ಲಾರ್ಜರ್ ಏನು ದೊಡ್ಡದು ಮಾಡಬೇಕು, ಹಿಂಗೆ ಮಾಡಬೇಕು ಅಂದ ತಕ್ಷಣ ಅದೇನು ಮಾಡುತ್ತೆ, ಆಗೋದಿಲ್ಲ, ಗಪ್ ಕೂತ್ಕೊ ಅಂತ ಹೇಳುತ್ತೆ, ರೈಟ್? ಬಟ್ ಇಫ್ ಯು ಟೇಕ್ ಎ ಸ್ಮಾಲ್ ಸ್ಟೆಪ್, ಇವತ್ತು ನಾನು ಐ ರೀಡ್ 2 pages ಟುಡೇ ಅಂತ ಹೇಳಿದ್ರೆ ಮಾಡ್ಕೊ ಅಂತ. ಐ ರೀಡ್ 20 pages ಅಂದ ಕೂಡ ನೋಡು ವಿಚಾರ ಮಾಡಂತೈತಿ. ಐ ರೀಡ್ ಫುಲ್ ಚಾಪ್ಟರ್ 50 ಪೇಜ್ ಐತಿ ಓದ್ ಮುಗಿಸ್ತೇನೆ ಸಾಧ್ಯನೇ ಇಲ್ಲ. ಹೌದಾ? ಅವಾಗ ನಿನ್ ಮ್ಯಾಗ ನಿನ್ಗೆ ಡೌಟ್ ಬರ್ತೈತಿ, ಮಾಡಕ್ ಆಗ್ಲೂದ್ಲಾಗ ನಿಂತ್ಬಿಡುತ್ತೆ. ಇನ್ಸ್ಟೆಡ್ ಆಫ್ ದಟ್, ಟೇಕ್ ಸ್ಮಾಲ್ ಸ್ಟೆಪ್, 2 pages, then 3 pages, 4 pages, ಸ್ಟಾರ್ಟ್ ಡೂಯಿಂಗ್ ಇಟ್ ಲೈಕ್ ಸೊ. ಟೇಕ್ ಸ್ಮಾಲ್ ಸ್ಟೆಪ್ಸ್, ಓಕೆ? ಅಂಡ್ ಏನ್ ನೋಡಿದ್ರೆ ನಿನಗೆ ಅದು ಮಾಡ್ಬೇಕು ಅನ್ಸುತ್ತೆ, ಇಟ್ ಈಸ್ ನಾಟ್ ಗುಡ್ ಫಾರ್ ಯು, ಲೈಕ್ ಅದನ್ನೆಲ್ಲ ಯು ರಿಮೂವ್ ಇಟ್ ಫ್ರಮ್ ಯುವರ್ ರೂಮ್. ಸೊ ಅದಕ್ಕೆ ವಿಲ್ ಪವರ್ ಚೇಂಜ್ ಮಾಡೋದಕ್ಕಿಂತ ನಿನ್ನ ರೂಮಿನ ಎನ್ವಿರಾನ್ಮೆಂಟು, ನೀ ಇರೋ ಎನ್ವಿರಾನ್ಮೆಂಟು, ನೀ ಯಾರ ಜೊತೆ ಸಮಯ ಕಳೀತಿ ಅವ್ರದ್ದೊಂದು ಎನ್ವಿರಾನ್ಮೆಂಟು, ಅದರಲ್ಲಿ ಬದಲಾವಣೆ ತೊಗೊಂಡ್ಬಿಟ್ರೆ ರೈಟ್, ಜೀವನದಲ್ಲಿ ನೀವೇನು ಸಾಧನೆ ಮಾಡ್ಬೇಕಂತೀರೋ ಸಾಧನೆ ಮಾಡ್ಲಿಕ್ಕಾಗುತ್ತೆ. ಬಿಕಾಸ್ ಇಲ್ಲಿ ಯು ಆರ್ ವರ್ಕಿಂಗ್ ವಿತ್ ಯುವರ್ ಬ್ರೈನ್ ಅಂದ್ರೆ ಏನು ಗೊತ್ತಾ, ಎಷ್ಟು ವರ್ಷಗಳ ಕಾಲ ಓಕೆ ಅದು ಎವಲ್ಯೂಷನ್ ಆಗಿ ನಿಂದೊಂದು ಬ್ರೈನ್ ರೆಡಿ ಆಗಿದೆ. ನಿನ್ನ ಇಗ್ನೋರೆನ್ಸು, ಇನ್ನೋಸೆಂಟು ಮಗುವಾದಾಗಿಂದ ಅದು ಬೆಳೀತಾ ಬಂದಿದೆ, ಅದಕ್ಕೊಂದು ರೂಢಿ ಕೊಟ್ಟಿದ್ಯಾ. ಆ ರೂಢಿಯನ್ನ, ಒಂದು ಪ್ರಾಕ್ಟೀಸ್ ನೀ ಚೇಂಜ್ ಮಾಡ್ಬೇಕಂದಾಗ ಅದು ಅಬ್ಜೆಕ್ಷನ್ ಮಾಡೇ ಬರುತ್ತೆ. ಅದಕ್ಕೆ ಯಾಕಂದ್ರೆ ಅದಕ್ಕೆ ನಿನಗೇನು ಚಲೋ ಅದು ಗೊತ್ತಿಲ್ಲ, ಅದಕ್ಕೆ ನಿನಗೇನು ಚಲೋ ಕೆಟ್ಟ ಅದು ಗೊತ್ತಿಲ್ಲ, ಅದಕ್ಕೆ ಏನು ಈಸಿ ಐತಿ, ಏನು ವಿಸಿಬಲ್ ಐತಿ ಅದು ಮಾಡ್ತೀವಿ. ಗೊತ್ತಾಗ್ತಾ ಇದೆ? ಸೊ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಬ್ರೈನ್ ಸೈನ್ಸ್, ಅಂಡರ್ಸ್ಟ್ಯಾಂಡ್ ನ್ಯೂರೋ ಸೈನ್ಸ್, ಡೆಫಿನೆಟ್ಲಿ ಈಸಿ ಟು ಬಿಕಮ್ ಸಕ್ಸಸ್ಫುಲ್. ಗೊತ್ತಾಯ್ತಾ? ಸೊ ಈ ಸೀರೀಸ್ನಲ್ಲಿ ಐ ಬಿ ಟೆಲಿಂಗ್ ಯು ಮೋರ್ ಅಬೌಟ್ ಬ್ರೈನ್ ಸೈನ್ಸ್. ಬೇರೆ ಮತ್ತೆಷ್ಟೋ ವಿಡಿಯೋಸ್ ಇದಾವೆ, ಯು ಕ್ಯಾನ್ ಕೀಪ್ ಸೀಯಿಂಗ್ ದೆಮ್ ಆ್ಯಂಡ್ ಬ್ರಿಂಗ್ ಸಮ್ ಟ್ರಾನ್ಸ್ಫಾರ್ಮೇಷನ್ ಇನ್ ಲೈಫ್. ಇಟ್ಸ್ ವೆರಿ ಈಸಿ ಟು ಚೇಂಜ್, ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ನೋ ಹೌ ಟು ಡೀಲ್ ವಿತ್ ಯುವರ್ ಬ್ರೈನ್. Okay, thank you so much. Love you all.